ಹಲೋ ಎವ್ರಿವಾನ್, ವೆಲ್ಕಮ್ ಟು ಹಾಲ್ರೂ ಹೋಮ್ ಕಿಚನ್. ಈ ಬೇಸಿಗೆಗೆ ಬಿಸಿ ಊಟ ಮಾಡೋಕ್ ಯಾರಿಗೂ ಇಷ್ಟ ಆಗಲ್ಲ ಅಲ್ವಾ? ಸೊ ತಂಪಾಗಿರುವಂತ ರುಚಿಯಾದಂತ 10 ನಿಮಿಷಕ್ಕೆ ಆಗುವಂತ 2 ಮೊಸರನ್ನದ ರೆಸಿಪಿ ಇವತ್ತು ನಾನು ಶೇರ್ ಮಾಡ್ತಾ ಇದ್ದೀನಿ. ಒಂದು ಈ ಫ್ರೂಟ್ಸ್ ಎಲ್ಲ ಹಾಕಿ ಮಾಡುವಂತ ಮೊಸರನ್ನ, ಮದ್ವೆ ಮನೆಗಳಲ್ಲಿ ಅಥವಾ ದೇವಸ್ಥಾನಗಳಲ್ಲಿ ಮಾಡ್ತಾರಲ್ಲ ಅದೊಂದು. ಇನ್ನೊಂದು ಒಗ್ಗರಣೆ ಮೊಸರನ್ನ ಅಂತ. ನಾವು ಚಿಕ್ಕ ಮಕ್ಳಿಂದ ನಮ್ಮ ಮನೆಗಳಲ್ಲಿ ಅಜ್ಜಿ ಅಮ್ಮಂದ್ರೆಲ್ಲ ಮಾಡ್ತಿದ್ದಂಥದ್ದು. ತುಂಬಾ ರುಚಿಯಾಗಿರುತ್ತೆ. ಟೇಸ್ಟಿ ಆಗಿರುವಂತ 10 ನಿಮಿಷಕ್ಕೆ ಆಗುವಂತ ಈ 2 ರೆಸಿಪಿ ಹೇಗ್ ಮಾಡೋದು ನೋಡೋಣ ಬನ್ನಿ. ನೀವು ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ, ನನ್ನ ಹೆಸರು ಶಾಂತಲಾ. ನೀವಿನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗ್ಲೇ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ಈ ಮೊಸರನ್ನ ಮಾಡೋಕೆ ನಾನು ರೈಸ್ ನ ಕುಕ್ಕರ್ ಅಲ್ಲಿ ಇಡ್ತಾ ಇದ್ದೀನಿ. ರೈಸ್ ಕುಕ್ಕರ್ ಅಲ್ಲಿ ಮಾಡೋದಕ್ಕಿಂತ ಪ್ರೆಷರ್ ಕುಕ್ಕರ್ ಅಲ್ಲಿ ಮಾಡ್ಕೊಳ್ಳಿ, ಚೆನ್ನಾಗಿ ಬೇಯುತ್ತೆ. ಯಾಕಂದ್ರೆ ಮೊಸರನ್ನಕ್ಕೆ ಉಡುಡಿ ಆಗಿರಬಾರ್ದು, ಸ್ವಲ್ಪ ಸಾಫ್ಟ್ ಆಗಿ ಅನ್ನ ಬೆಂದ್ರೆ ಚೆನ್ನಾಗಾಗುತ್ತೆ ಅಂತ. ಸೊ ರೈಸ್ ಕುಕ್ಕರ್ ಅಲ್ಲಿ ಅಷ್ಟು ಸಾಫ್ಟ್ ಆಗಿ ಬೇಯಲ್ಲ, ಉಡುಡಿಯಾಗೆ ಆಗುತ್ತೆ. ಪ್ರೆಷರ್ ಕುಕ್ಕರ್ ಆದ್ರೆ ನೀವು ಒಂದು ಅಥವಾ 2 ವಿಷಲ್ ಜಾಸ್ತಿ ಹಾಕಿಸ್ಕೋಬಹುದು. ನಾನಿಲ್ಲಿ ಸೋನಾ ಮಸೂರಿ ಅಕ್ಕಿ ಹಾಕಿದ್ದೆ, 4 ವಿಷಲ್ ಹಾಕ್ಸಿದೀನಿ. ನೋಡಿ ಸಾಫ್ಟ್ ಆಗಿ ಬೆಂದಿದೆ. ಈ ತರ ಬೆಂದ್ರೆ ಮೊಸರನ್ನ ರುಚಿಯಾಗತ್ತೆ. ನಾನಿವಾಗ ಅನ್ನನ ಒಂದ್ ಬೌಲಲ್ಲಿ ಹಾಕಿ ಮೊಸರನ್ನ ಯಾವ್ದಕ್ ಕಲ್ಸ್ಬೇಕೋ ಅದಕ್ಕೆ ಹಾಕ್ಬಿಟ್ಟು ತಣ್ಣಗಾಕ್ ಬಿಟ್ಟಿದ್ದೆ. ಮೊಸರನ್ನ ಬಿಸಿ ಇದ್ದಾಗ ಕಲ್ಸಕ್ ಹೋಗ್ಬೇಡಿ. ಬಿಸಿ ಅನ್ನಕ್ಕೆ ಮೊಸರು ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ, ಒಡ್ಕೊಂಡಂಗ್ ಆಗುತ್ತೆ. ಅದಕ್ಕೋಸ್ಕರ ತಣ್ಣಗಾಗ್ಬೇಕು. ಅನ್ನ ತಣ್ಣಗಾದ್ಮೇಲೆ ಮೊಸರು ಹಾಕಿ ಕಲ್ಸ್ಕೊಳ್ಳಿ. ಇದಕ್ಕೆ ತಣ್ಣಗಾಗಿದೆ, ಒಂದ್ ಬೌಲಲ್ಲಿ ಹಾಕಿಟ್ಟಿದ್ದೆ, ತಣ್ಣಗಾಗಿದೆ. ಇದಕ್ಕೆ ಇವಾಗ ಮೊಸರು ಹಾಕೋತಿದ್ದೀನಿ. ಒಂದು 5 ರಿಂದ 6 ಟೇಬಲ್ ಸ್ಪೂನ್ ಅಷ್ಟು ಗಟ್ಟಿ ಮೊಸರು, 1 ಕಪ್ ಹಾಲನ್ನು ಹಾಕಿ, ಇದಕ್ಕೆ ನಾನು ಹಸಿ ಹಾಲೇ ಹಾಕ್ತಾ ಇದ್ದೀನಿ. ಕಾಯಿಸಿ ಏನು ಹಾಕ್ತಿಲ್ಲ. ನೀವು ಕಾಯಿಸಿ ಬೇಕಾದ್ರೂ ಹಾಕೋಬಹುದು. ಕಾಯಿಸಿ ಆರ್ಸಿ ಹಾಕೊಳ್ಳಿ, ಬಿಸಿ ಹಾಲು ಹಾಕ್ಬೇಡಿ. ಆರ್ಸಿದ್ ಹಾಕೋಬಹುದು, ಇಲ್ಲ ಹಸಿ ಹಾಲು ಕೂಡ ಹಾಕೋಬಹುದು. ಅದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಸಾಲ್ಟ್ ಕೂಡ ಹಾಕಿ ಕೈಯಲ್ಲಿ ಕಲಿಸ್ತಾ ಇದ್ದೀನಿ. ಮೊಸರನ್ನ ಮೊದಲು ಕೈಯಲ್ಲಿ ಕಲ್ಸ್ಕೊಳ್ಳಿ. 1 ನಿಮಿಷ ಕೈಯಲ್ಲಿ ಚೆನ್ನಾಗಿ ಹದವಾ ಕಲ್ಸ್ಕೊಳ್ಳಿ. ಮೊಸರು ಚೆನ್ನಾಗಿ ಅನ್ನದ ಜೊತೆ ಮಿಕ್ಸ್ ಆಗ್ಬೇಕು, ಅದಕ್ಕೋಸ್ಕರ. ಆಮೇಲೆ ಬೇಕಾದ್ರೆ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೋಬಹುದು. ನೋಡಿ, ಹಾಲು ಮೊಸರು ಹಾಕಿದ್ರೆ ಇಷ್ಟು ಗಟ್ಟಿ ಆಯ್ತು. ಇದಕ್ಕೆ ನೀರ್ ಕೂಡ ಹಾಕ್ಬೇಕು. ಚಿಕ್ಕ ಕಪ್ಪಲ್ಲಿ 1 ಕಪ್ ಅಷ್ಟು ನೀರ್ ಹಾಕೋತಾ ಇದ್ದೀನಿ. ಇದನ್ನ ಕಲ್ಸ್ ನೋಡಿ, ಸ್ವಲ್ಪ ತೆಳುನೇ ಇರ್ಲಿ, ಗಟ್ಟಿಯಾಗಿ ಮಾಡಕ್ ಹೋಗ್ಬೇಡಿ. ಒಂದ್ ಅರ್ಧ 3/4 ಗಂಟೆ ಬಿಟ್ರೆ ಸ್ವಲ್ಪ ಗಟ್ಟಿ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಕಲ್ಸೋವಾಗ ತೆಳ್ಳಗೆ ಇರ್ಲಿ ಕನ್ಸಿಸ್ಟೆನ್ಸಿ, ಆಮೇಲೆ ಸರಿ ಹೋಗುತ್ತೆ. ಇವಾಗ ಸ್ವಲ್ಪ ಟೇಸ್ಟ್ ನೋಡಿ, ಉಪ್ಪು ಬೇಕಾದ್ರೆ ಎಕ್ಸ್ಟ್ರಾ ಒಂಚೂರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಇವಾಗ್ಲೇನೆ. ಮತ್ತೆ ಇದಕ್ಕೆ ಫ್ರೂಟ್ಸ್ ಹಾಕ್ಬೇಕು. ಫ್ರೂಟ್ಸ್ ನಾನಿಲ್ಲಿ ದ್ರಾಕ್ಷಿ ತಗೊಂಡಿದ್ದೀನಿ, ಕೆಂಪು ದ್ರಾಕ್ಷಿ ಮತ್ತೆ ಗ್ರೀನ್ ಕಲರ್ ದ್ರಾಕ್ಷಿ ಎರಡು ತಗೊಂಡಿದ್ದೀನಿ ಸ್ವಲ್ಪ. ಮತ್ತೆ ದಾಳಿಂಬೆ ತಗೊಂಡಿದ್ದೀನಿ. ದಾಳಿಂಬೆ ಚೆನ್ನಾಗಿರುತ್ತೆ ಮೊಸರನ್ನಕ್ಕೆ. ದ್ರಾಕ್ಷಿ ಕೂಡ ಕೆಲವ್ರು ಹಾಕ್ತಾರೆ, ಕೆಲವ್ರು ಹಾಕಲ್ಲ. ಬಟ್ ಸ್ವೀಟ್ ಆಗಿದೆ ಇದು, ಹುಳಿ ಇಲ್ಲ ದ್ರಾಕ್ಷಿ, ಅದಕ್ಕೋಸ್ಕರ ಹಾಕ್ತಾ ಇದ್ದೀನಿ. 2 ಕಲರ್ ಸ್ವಲ್ಪ ಇರ್ಲಿ ಅಂತ, ಕಲರ್ ಕಾಣಿಸುತ್ತೆ ಅಂತ ಅಷ್ಟೇ. ಯಾವ್ದಾದ್ರು ಒಂದ್ ಕಲರ್ ಹಾಕಿದ್ರು ಸಾಕಾಗತ್ತೆ. ಮತ್ತೆ ದಾಳಿಂಬೆ ಪೊಮೊಗ್ರನೇಟ್ ಹಾಕಿ, ಚೆನ್ನಾಗಿರುತ್ತೆ ಟೇಸ್ಟ್. ಅದನ್ನು ಸ್ವಲ್ಪ ಹಾಕಿ ಮೊಸರುಗೆ ಎಲ್ಲ ಮಿಕ್ಸ್ ಮಾಡಿ ಮೊಸರನ್ನ ಜೊತೆ. ಇದಕ್ಕೊಂದು ಒಗ್ಗರಣೆ ಹಾಕೋಬೇಕು. ಅದನ್ನ ಇವಾಗ ಎಲ್ಲ ಮಿಕ್ಸ್ ಮಾಡಿ ಇಟ್ಬಿಟ್ಟು ಇದಕ್ಕೆ ಒಗ್ಗರಣೆ ಸ್ಟಾರ್ಟ್ ಮಾಡೋಣ. ಇದಕ್ಕೆ ಫ್ರೂಟ್ಸ್ ನ ಇಷ್ಟಿಷ್ಟೇ ಹಾಕ್ಬೇಕಂತ ಏನಿಲ್ಲ, ಹೆಚ್ಚು ಕಮ್ಮಿ ಎಷ್ಟು ಬೇಕಾದ್ರೂ ಹಾಕೋಬಹುದು. ನಿಮ್ಗೆ ಎಷ್ಟು ಇಷ್ಟನೋ ಅಷ್ಟು ಹಾಕೊಳ್ಳಿ, ಜಾಸ್ತಿ ಕಮ್ಮಿ ಯಾವ್ದನ್ನಾರು ಹಾಕೋಬಹುದು. ಇಲ್ಲಿ ಒಗ್ಗರಣೆಗೆ 1 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಕಾಯಕ್ಕಿಟ್ಟಿದೀನಿ. ಇದಕ್ಕೆ ಗೋಡಂಬಿ ಬೇಕು, ಸ್ವಲ್ಪ ಗೋಡಂಬಿ ಹಾಕಿ ಚೆನ್ನಾಗಿರುತ್ತೆ. ಮತ್ತೆ ಗ್ರೀನ್ ಚಿಲ್ಲಿ, ಹಸಿರು ಮೆಣಸಿನಕಾಯಿ 2 ರಿಂದ 3, ಚಿಕ್ಕವು 2 ರಿಂದ 3 ತಗೊಂಡಿದೀನಿ. ಒಂದ್ ಸ್ವಲ್ಪ ಕರಿಬೇವಿನ ಸೊಪ್ಪು ತಗೊಂಡಿದೀನಿ. ಇಲ್ಲಿ ಸಾಸಿವೆ, ಅರ್ಧ 1/2 ಟೀ ಸ್ಪೂನ್ ಸಾಸಿವೆ, ಅರ್ಧ 1 ಟೀ ಸ್ಪೂನ್ ಉದ್ದಿನಬೇಳೆ, ಅರ್ಧ 1 ಟೀ ಸ್ಪೂನ್ ಅಷ್ಟು ಕಡಲೆಬೇಳೆ ಹಾಕಿ, ಇಲ್ಲಿ ಕಟ್ ಮಾಡಿಟ್ಟಿರುವಂತ ಮೆಣಸಿನಕಾಯಿ ಮತ್ತೆ ಕರಿಬೇವಿನ ಸೊಪ್ಪು, ಗೋಡಂಬಿ ಕೂಡ ಹಾಕ್ಬಿಟ್ಟು 1 ನಿಮಿಷ ಕೈ ಆಡಿಸ್ತಿದೀನಿ. ಇದು ಸ್ವಲ್ಪ ಗೋಡಂಬಿ ಎಲ್ಲ ಬ್ರೌನ್ ಆಗ್ಬೇಕು, ಸ್ವಲ್ಪ ಬ್ರೌನ್ ಆಗುವಷ್ಟು ಕೈ ಆಡಿಸಿ. 2 ಅಥವಾ 3 ಚಿಕ್ಕದು ಮೆಣಸಿನಕಾಯಿ ಹಾಕಿದೀನಿ. ಅದಷ್ಟು ಖಾರ ಬರಲ್ಲ. ನಿಮ್ಗೆ ಏನಾದ್ರು ಖಾರ ಸ್ವಲ್ಪ ಜಾಸ್ತಿ ಬೇಕು ಅಂದ್ರೆ ಮೆಣಸಿನಕಾಯಿ ಇನ್ನೊಂದ್ 2 ಹೆಚ್ಚಿಗೆ ಹಾಕೊಳ್ಳಿ. ಹಸಿರು ಮೆಣಸಿನಕಾಯಿ ಅಥವಾ ಒಣಮೆಣಸಿನಕಾಯಿ ಕೂಡ ಹಾಕೋಬಹುದು, 1 2 ಅದನ್ನು ಮುರಿದ್ಬಿಟ್ಟು ಒಗ್ಗರಣೆಗೆ ಹಾಕೊಂಡು ಅದನ್ನು ಕೂಡ ಹಾಕೋಬಹುದು. ಇದು ಒಗ್ಗರಣೆ ಎಲ್ಲ ರೆಡಿ ಆಯ್ತು. ಇದನ್ನ ಇವಾಗ ಮೊಸರನ್ನಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಎತ್ತಿಟ್ಕೊಳ್ಳೋದು ಅಷ್ಟೇ. ನೋಡಿ, ಮೊಸರನ್ನ ರೆಡಿ ಆಯ್ತು. ತುಂಬಾ ಟೇಸ್ಟಿ ಆಗಿರುತ್ತೆ, ಈಸಿಯಾಗಿ ಮಾಡುವಂತದ್ದು. ಹಣ್ಣೆಲ್ಲ ಹಾಕಿ ಮಾಡೋದ್ರಿಂದ ಆರೋಗ್ಯಕ್ಕೂ ತುಂಬಾನೇ ಒಳ್ಳೇದು. ನಿಮ್ಮನೇಲಿ ಮಕ್ಳಿಗೆ, ದೊಡ್ಡವ್ರಿಗೆ, ಪ್ರತಿಯೊಬ್ಬರಿಗೂ ಇಷ್ಟ ಆಗತ್ತೆ. ಈ ರೆಸಿಪಿ ನೀವೊಂದ್ಸಲ ಟ್ರೈ ಮಾಡಿ ನೋಡಿ. ಇವಾಗ ಒಗ್ಗರಣೆ ಮೊಸರನ್ನ ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕೆ ಕೂಡ ನಾನು ಒಂದು ಬೌಲಲ್ಲಿ ಅನ್ನನ ಆರೋಕ್ ಇಟ್ಟಿದ್ದೆ. ಈ ಒಗ್ಗರಣೆ ಮೊಸರನ್ನಕ್ಕೆ ಬರೀ ಮೊಸರು ಮಾತ್ರ ಹಾಕೋತೀವಿ, ಸ್ವಲ್ಪ ನೀರ್ ಹಾಕೋತೀವಿ, ಹಾಲು ಹಾಕೊಳ್ಳಲ್ಲ. ಇದಕ್ಕೆ ಮೊಸರು ಮಾತ್ರ ಹಾಕೊಂಡು ಮಾಡುವಂತದ್ದು. ಸೊ ನಾನಿಲ್ಲಿ 3 ಟೇಬಲ್ ಸ್ಪೂನ್, ದೊಡ್ಡ ಸ್ಪೂನ್ ಅಲ್ಲಿ 3 ಟೇಬಲ್ ಸ್ಪೂನ್ ಅಷ್ಟು ಮೊಸರು ಹಾಕೋತಾ ಇದ್ದೀನಿ. ಇದಕ್ಕೊಂದು ಅರ್ಧ 1 ಟೀ ಸ್ಪೂನ್ ಅಷ್ಟು ಸಾಲ್ಟ್ ಹಾಕಿ, ಒಂದ್ ಅರ್ಧ 1 ಕಪ್ ಅಷ್ಟು, ದೊಡ್ಡ ಕಪ್ಪಲ್ಲಾದ್ರೆ, ಚಿಕ್ಕ ಕಪ್ಪಲ್ಲಾದ್ರೆ 1 ಕಪ್ ಅಷ್ಟು ನೀರ್ ಹಾಕೊಳ್ಳಿ. ಇದನ್ನು ಕೂಡ ತೆಳ್ಳು ಕಲ್ಸ್ಕೋಬೇಕು ಇವಾಗ. ಆಮೇಲೆ ಸ್ವಲ್ಪ ಗಟ್ಟಿ ಆಗ್ತಾ ಹೋಗುತ್ತೆ, ಅದಕ್ಕೋಸ್ಕರ. ಸೊ ಇದನ್ನು ಸ್ವಲ್ಪ ಕೈಯಲ್ಲಿ ಕಲ್ಸ್ಬಿಟ್ಟು ಆಮೇಲೆ ಸ್ಪೂನಲ್ಲಿ ಕಲ್ಸ್ಕೊಡ್ತೀನಿ. ಇದನ್ನ ಚೆನ್ನಾಗಿ ಅನ್ನ ಎಲ್ಲ ಕಲ್ಸಿ ಉಪ್ಪು ಕೂಡ ಟೇಸ್ಟ್ ನೋಡಿ ಅದಕ್ಕಿರ್ಬೇಕು. ಇವಾಗ ಇಷ್ಟು ತೆಳ್ಳಗಿದ್ರೆ ಆಮೇಲೆ ಸ್ವಲ್ಪ ಗಟ್ಟಿ ಆಗ್ತಾ ಹೋಗುತ್ತೆ. ಉಪ್ಪು ಕೂಡ ಬೇಕಾದ್ರೆ ಇವಾಗ್ಲೇ ಹಾಕಿ ಕಲ್ಸಿಟ್ಬಿಡಿ. ಇದಕ್ಕೂ ಕೂಡ ಒಗ್ಗರಣೆ ಹಾಕೋಬೇಕು. ಸೊ ನಾನು ಅದೇ ಪ್ಯಾನ್ ಅಲ್ಲಿ 1 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ.
ಈ ಮೊಸರನ್ನಕ್ಕೆ ಒಳ್ಳೆ ರುಚಿ ಕೊಡೋದು ಅಂದ್ರೆ ಬೆಳ್ಳುಳ್ಳಿ ಮತ್ತೆ ಒಣಮೆಣಸಿನಕಾಯಿ ಅವೆರಡನ್ನೂ ಹೆಚ್ಚಿಗೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಒಣಮೆಣಸಿನಕಾಯಿ ನಾನು 3 ತಗೊಂಡಿದ್ದೀನಿ, ಬೆಳ್ಳುಳ್ಳಿನ ಒಂದ್ 5ರಿಂದ 6 ಪೀಸ್ ತಗೊಂಡಿದ್ದೀನಿ. ಅದನ್ನ ಜಜ್ಬಿಟ್ಟು ಹಾಕ್ತಾ ಇದೀನಿ. ಜಜ್ಜ್ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಒಗ್ಗರಣೆಗೆ ಜಜ್ಬಿಟ್ಟು ಹಾಕ್ತಾ ಇದೀನಿ. ನಿಮ್ಗೆ ಇಷ್ಟ ಆಗಲ್ಲ ಅದೇನೋ ಬಾಯಿಗೆ ಸಿಗುತ್ತೆ ದಪ್ಪ ದಪ್ಪಗೆ ಅನ್ನೋದಾದ್ರೆ ಪೇಸ್ಟ್ ಮಾಡಿ ಕೂಡ ಹಾಕ್ಬೋದು. ಮತ್ತೆ ಫ್ರೆಶ್ ಕರ್ಬೇವಿನ ಸೊಪ್ಪು ಕೂಡ ತಗೊಂಡಿದ್ದೀನಿ. ಇದಕ್ಕೆ ಎಣ್ಣೆ ಕಾದಾಗ ಒಂದ್ ಅರ್ಧ ಟೀ ಸ್ಪೂನ್ ಸಾಸಿವೆ, ಒಂದ್ ಅರ್ಧ ಟೀ ಸ್ಪೂನ್ ಅಷ್ಟು ಉದ್ದಿನ ಬೇಳೆ ಮತ್ತೆ ಸ್ವಲ್ಪ ಕಡಲೆಬೇಳೆ ಅದನ್ನು ಹಾಕಿ 1 ಸೆಕೆಂಡ್ 2 ಸೆಕೆಂಡ್ ಕೈ ಆಡಿಸಿ ಆಮೇಲೆ ಕರ್ಬೇವಿನ ಸೊಪ್ಪು, ಒಣಮೆಣಸಿನಕಾಯಿ ಮತ್ತೆ ಬೆಳ್ಳುಳ್ಳಿ ಹಾಕೊಳ್ಳಿ. ಎಲ್ಲ ಹಾಕಿ ಕರ್ಬೇವಿನ ಸೊಪ್ಪೆಲ್ಲ ಒಂದ್ ಸ್ವಲ್ಪ ಕ್ರಿಸ್ಪಿ ಆಗೋ ತರ ಹುರ್ಕೊಳ್ಳಿ. ಬೆಳ್ಳುಳ್ಳಿ ಕೂಡ ಒಂಚೂರ್ ಬ್ರೌನ್ ಆಗುತ್ತೆ, ಒಂದ್ ಸ್ವಲ್ಪ ಬ್ರೌನ್ ಆಗಿ ಕ್ರಿಸ್ಪಿಯಾಗಿ ಆಗುತ್ತೆ. ಅಷ್ಟಾಗ್ಬೇಕು, ಅವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಅಷ್ಟಾದ್ಮೇಲೆ ಮೊಸರನ್ನಕ್ಕೆ ಹಾಕೊಳ್ಳೋದು ಇದನ್ನು ಕೂಡ. ಈ ಮೊಸರನ್ನ ನಾವು ಚಿಕ್ಕ ಮಕ್ಳಿಂದ ನಮ್ಮನೇಲಿ ತುಂಬಾ ಮಾಡ್ತಿದ್ರು. ನಮ್ಮ ಅಜ್ಜಿ ಅಮ್ಮ ಅಂದ್ರೆಲ್ಲ ತುಂಬಾ ಮೊಸರನ್ನ ಅಂದ್ರೆ ಒಗ್ಗರಣೆ ಮೊಸರನ್ನ ಅಂದ್ರೆ ಇದನ್ ಮಾಡ್ಕೊಡೋರು. ತುಂಬಾ ಇಷ್ಟ ಆಗ್ತಿತ್ತು, ಚೆನ್ನಾಗಿರ್ತಿತ್ತು ಟೇಸ್ಟ್. ನೀವ್ ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ತರ ಬೆಳ್ಳುಳ್ಳಿ ಹಾಕಿರೋ ಮೊಸರನ್ನ ನೀವು ತಿಂದಿಲ್ಲ ಅಂದ್ರೆ ಹಾಕೊಂಡ್ ಮಾಡ್ಕೊಂಡ್ ನೋಡಿ ಒಂದ್ಸಲ, ತುಂಬಾ ಚೆನ್ನಾಗಿರತ್ತೆ. ಒಣಮೆಣಸಿನಕಾಯಿಯು ಅಷ್ಟೇ ಮುರಿದ್ಬಿಟ್ಟು ಒಗ್ಗರಣೆ ಹಾಕೊಂಡ್ರೆ ಸ್ವಲ್ಪ ಖಾರ ಬರುತ್ತೆ ಮೊಸರನ್ನಕ್ಕೆ ಜಾಸ್ತಿನೇ. ನೀವು ದೊಡ್ಡವ್ರಿಗೆ ಮಾಡ್ಕೊಳ್ಳೋದಾದ್ರೆ ಮುರಿದ್ಬಿಟ್ಟು ಹಾಕೊಳ್ಳಿ. ಚಿಕ್ಕ ಮಕ್ಳಿದ್ರೆ ಮನೇಲಿ ಹಂಗೆ ಹೋಲ್ ಹಾಕೊಳ್ಳಿ. ಆಮೇಲೆ ಬೇಕಾದ್ರೆ ಅದನ್ನ ದೊಡ್ಡವ್ರು ಊಟ ಮಾಡುವಾಗ ಅದನ್ನ ಊಟದ ಜೊತೆ ಮುರ್ಕೊಂಡ್ರೆ ಅದ್ರಲ್ಲಿ ಖಾರ ಚೆನ್ನಾಗಿ ಬರುತ್ತೆ ಊಟಕ್ಕೆ. ಇಷ್ಟೇ ನೋಡಿ, ಸೂಪರ್ ಟೇಸ್ಟಿ ಆಗಿರುವಂತ ಒಗ್ಗರಣೆ ಮೊಸರನ್ನ ರೆಡಿ ಆಯ್ತು. 10 ನಿಮಿಷ ಸಾಕು 2 ಮೊಸರನ್ನ ಮಾಡೋಕೆ. ಸೊ ಒಂದ್ ಮೊಸರನ್ನಕ್ಕೆ 5 ನಿಮಿಷ ಸಾಕು. 5 ನಿಮಿಷದಲ್ಲಿ ಒಂದ್ ಒಳ್ಳೆ ಊಟ, ಅದು ಬೇಸಿಗೆಯಲ್ಲಿ ತಂಪಾಗಿರುವಂತ ರುಚಿಯಾಗಿರುವಂತ ಹೆಲ್ದಿಯಾಗೂ ಇರೋಂತ ಮೊಸರನ್ನ ರೆಡಿ ಆಯ್ತು. ಈ 2 ಮೊಸರನ್ನ ರೆಸಿಪಿ ನೀವು ಕೂಡ ಟ್ರೈ ಮಾಡಿ ನೋಡಿ. ಮತ್ತೆ ಹೇಗ್ ಬಂತು ಅಂತ ಕಾಮೆಂಟ್ ಮಾಡಿ ಹೇಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದ್ ಮರಿಬೇಡಿ. ಮುಂದಿನ ಒಂದ್ ಒಳ್ಳೆ ರೆಸಿಪಿ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಎವ್ರಿವನ್, ಬಾಯ್.